ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್. ಇವತ್ತು ಈವ್ನಿಂಗ್ ರೊಟೀನ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸಂಜೆ ಹೊತ್ತು ಹಿತೈಷ್ ಸ್ಕೂಲಿಂದ ಬರೋ ಟೈಮಿಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಳ್ತೀನಿ ಯಾವಾಗ್ಲೂ. ಸೊ ಹಾಗಾಗಿ ಇವತ್ತು ಚುರುಮುರಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಪ್ಲೇಟಿಗೆ ಹಾಕಿದ್ದೀನಿ. ಆಮೇಲೆ ಈ ರೀತಿ ಕ್ಯಾರೆಟ್ನ ಒಂದು ಅರ್ಧ kg ಆಗುವಷ್ಟು ತುರಿದು ನಾನು ಯಾವಾಗ್ಲೂ ಫ್ರಿಜ್ನಲ್ಲಿ ಇಟ್ಕೊಬಿಟ್ಟಿರ್ತೀನಿ. ಅದೊಂದು ವೀಕ್ಗೆ ಮುಗಿಸ್ಬಿಡ್ತೀನಿ ನಾನು. ಸೊ ಈ ರೀತಿ ಸಲಾಡ್ಗಳಿಗೆ, ಚುರುಮುರಿಗಳಿಗೆ, ಯಾವುದಾದ್ರೂ ಬ್ರೆಡ್ ಟೋಸ್ಟ್ ಮಾಡಬೇಕಾದ್ರೆ ಅದಕ್ಕೆಲ್ಲ ತುಂಬಾ ಫಟಾಫಟ್ ಅಂತ ಮಾಡಿಬಿಡ್ಬೋದು ಕ್ಯಾರೆಟ್ ತುರಿ ಇದ್ದರೆ ಆ ರೀತಿ. ಸೊ ಹಾಗಾಗಿ ಅದನ್ನು ಫ್ರಿಜ್ನಲ್ಲಿ ಇಟ್ಕೊಂಡಿರ್ತೀನಿ. ಅದಕ್ಕೆ ಒಂದು ಅರ್ಧ ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ನೀವು ಬೇಕಿದ್ದರೆ ಅಚ್ಕಾರದ ಪುಡಿನೂ ಹಾಕ್ಕೋಬೋದು. ಖಾರ ಇಷ್ಟಪಡೋರಾದರೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನೂ ಸಹ ಹಾಕ್ಕೋಬೋದು. ಇಲ್ಲಿ ಅಂದರೆ ಚಿಕ್ಕ ಮಕ್ಕಳು ತಿನ್ನಲಿ, ಆರಾಮಾಗಿರಲಿ, ತುಂಬ ಖಾರ ಅಂದರೆ ತಿನ್ನಲ್ಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಕಾಳು ಮೆಣಸಿನ ಪುಡಿನ ಹಾಕಿದ್ದೀನಿ. ಹಾಗೆಯೇ ಸಂಜೆ ಆಗ್ತಿದ್ದು ಹಾಗೆಯೇ ಎಲ್ಲರಿಗೂ ಕಾಫಿ, ಹಾಲಿಗೆ ಎಲ್ಲದಕ್ಕೂ ಹಾಲು ಕಾಯಲಿಕ್ಕೆ ಇಟ್ಟೆ. ಸೊ ಸ್ವಲ್ಪ ಪುರಿ ಮಿಕ್ಕಿತ್ತು. ಹಾಗಾಗಿ ಅದನ್ನೇನು ಮಿಕ್ಸೋದು, ಅದನ್ನೇನು ಕವರ್ಗೆ ಹಾಗೆ ಕಟ್ಟಿಟ್ಟೋದು ಅಂತ ಅಂದ್ಬಿಟ್ಟು ಚುರುಮುರಿ ಮಾಡಿಬಿಡ್ತಾಯಿದ್ದೀನಿ. ಸೊ ಸ್ವಲ್ಪ ಮಾತ್ರ ಮಿಕ್ಸ್ಚರ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಅಷ್ಟೇ. ಪುರಿಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು 1/4 ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ನ ಸೇರಿಸಿದ್ದೀನಿ. ಖಾರಕ್ಕೆಲ್ಲ ಬಣ್ಣ ಬರಲಿ ಅಂತ ಅಷ್ಟೇ. ಆಮೇಲೆ ಈ ಕ್ಯಾರೆಟ್ ಮಿಶ್ರಣ ಏನು ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನೊಂದು 2 ಸ್ಪೂನ್ ಆಗುವಷ್ಟು ಮಾತ್ರ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಿಂಬೆ ಹುಳಿನ ಹಿಂಡ್ಬಿಟ್ಟು ಇದನ್ನ ಪ್ಲೇಟ್ನಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಿಕ್ಸ್ಚರ್ ಯಾವುದಾದ್ರೂ ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಆ್ಯಂಡ್ ಮೇಲ್ಗಡೆ ಕೂಡ ಈ ರೀತಿ ಸೇವನ್ನ ಹಾಕಿ ನೀವು ಸರ್ವ್ ಮಾಡ್ಬೋದು. ಮಾವಿನಕಾಯಿ ಸೀಸನಲ್ಲಂತೂ ಮಾವಿನಕಾಯಿ ಹಾಕಿದ್ರೆ ಬೆಸ್ಟಾಗಿರುತ್ತೆ. ಹಾಗೆಯೇ ನಿಮಗೇನಾದರೂ ಬೆಟ್ಟದ ನೆಲ್ಲಿಕಾಯಿ ಸಿಕ್ತು ಅಂತ ಅಂದರೆ ಬೆಟ್ಟದ ನೆಲ್ಲಿಕಾಯಿನೂ ಸಹ ತುರಿದ್ಬಿಟ್ಟು ಹಾಕ್ಬೋದು. ಇಲ್ಲಿ ನಾನು ನಿಂಬೆ ರಸ ಹಿಂಡಿರೋ ಅಂಥ ವಿಡಿಯೋ ಸ್ಕಿಪ್ ಆಗಿದೆ. ಸೊ ಹಾಗಾಗಿ ಒಂದು ಸ್ವಲ್ಪ ನಿಂಬೆ ರಸನ ಹಾಕ್ಕೊಳ್ಳಿ. ಸೊ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ನಮ್ಮೆಲ್ಲರಿಗೂ ಅದಾಗಿತ್ತು. ಆ್ಯಂಡ್ ನಾನು ಸ್ವಲ್ಪ ಇವಾಗ ಈವ್ನಿಂಗ್ ಬೇಗನೆ ಡಿನ್ನರ್ ಮಾಡ್ಕೊಬಿಡ್ತಾ ಇದ್ದೀನಿ, ವಿತಿನ್ 6:30. ಸೊ ಹಾಗಾಗಿ ನಾನು ಒಬ್ಬಳಿಗೆ ಮೆಂತ್ಯ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತುಂಬ DMs ಬರ್ತಾಯಿತ್ತು ನನಗೆ, ನಾನು ಮಾಡೋವಂಥ ಪ್ರಾಡಕ್ಟ್ಸ್ಗಳಲ್ಲಿ ಮೆಂತ್ಯ ಮುದ್ದೆನ ಮಾಡಿಕೊಡಿ ಮೇಡಮ್, ನಮಗೆ ತುಂಬ ಹೆಲ್ಪ್ಫುಲ್ಲು ನಮಗೆ ಅಂತ. ಸೊ ಹಾಗಾಗಿ ತುಂಬ ರಿಕ್ವೆಸ್ಟ್ ಮೇಲೆ ಸುಮಾರು ಒಂದು 10 kg ಆಗುವಷ್ಟು ನಾನು ಮೆಂತ್ಯ ಮುದ್ದೆನ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಅದರಲ್ಲಿ ನಾನು ಮನೆಗೆ 1 kg ಆಗುವಷ್ಟು ತೆಗೆದಿಟ್ಕೊಂಡಿದ್ದೀನಿ. ವಾರದಲ್ಲಿ 3 ದಿನ ಮೆಂತ್ಯ ಮುದ್ದೆ ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸೊ ರೆಡಿ ಮಾಡಿರೋಂಥ ಮೆಂತ್ಯ ಮುದ್ದೆ ನಾನೇ ಫಸ್ಟ್ ಟೇಸ್ಟ್ ನೋಡ್ತಾಯಿದ್ದೀನಿ. ಎಲ್ಲ ಪ್ರಾಡಕ್ಟ್ಸೂ ಅಷ್ಟೇ ನಾನೇ ಮೊದಲು ಟೇಸ್ಟ್ ಮಾಡಿ ನಿಮ್ಗಳಿಗೆ ಕೊಟ್ಟು ಕಳಿಸೋದು. ಯಾಕೆಂದರೆ ಅದು ಚೆನ್ನಾಗಿದೆ ಅಂತ ನನಗೆ ಗೊತ್ತಾಗುತ್ತೆ. ಚೆನ್ನಾಗಿಲ್ಲ ಅಂದರೆ ನೆಕ್ಸ್ಟ್ ಏನು ಆ್ಯಡ್ ಮಾಡ್ಬೋದು ಅದಕ್ಕೆ ಅನ್ನೋದನ್ನು ಸಹ ನನಗೆ ಗೊತ್ತಾಗುತ್ತೆ ಅಲ್ವಾ. ಹಾಗಾಗಿ ಮೆಂತ್ಯ ಮುದ್ದೆ ಮಾಡೋದು ಸೇಮ್ ರಾಗಿ ಮುದ್ದೆ ಥರನೇ 1:2 ಅಳತೆನಲ್ಲಿ ನೀರನ್ನು ಹಾಕೋಬೇಕು. ಸೊ ನಾನು ಒಂದು ಸಣ್ಣ ಲೋಟ ಅಳತೆನಲ್ಲೇ ಯಾವಾಗ್ಲೂ ಮುದ್ದೆನ ಮಾಡ್ಕೊಳ್ಳೋದು. ಹಾಗಾಗಿ ಅದೇ ಲೋಟದಲ್ಲಿ 2 ಲೋಟ ನೀರಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಗಂಜಿ ಹದ ಬರೋ ತನಕ 1 ಸ್ಪೂನ್ ಮೆಂತ್ಯ ಮುದ್ದೆ ಹಿಟ್ಟನ್ನು ಹಾಕ್ಬಿಟ್ಟು ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಬಿಡಬೇಕು. ಗಂಜಿ ಹದ ಬಂದಮೇಲೆ ಒಂದು ಕುದಿ ಬಂದು ಗಂಜಿ ಹದ ಆದ ನಂತರ ಇದಕ್ಕೆ 1 ಲೋಟ ಆಗುವಷ್ಟು ಮೆಂತ್ಯ ಮುದ್ದೆ ಹಿಟ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಪೂರ್ತಿ ಲೋ ಫ್ಲೇಮ್ ಇರಬೇಕು. ಕೆಲವರು ಮುದ್ದೆನ ಹಿಟ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸಿ ಆಮೇಲೆ ಈ ರೀತಿ ಕಲಿಸ್ತಾರೆ. ಆದರೆ ನಾನು ರಾಗಿ ಮುದ್ದೆ ಆಗಲಿ, ಈ ರೀತಿ ಮೆಂತ್ಯ ಮುದ್ದೆ ಆಗಲಿ ಇದೇ ರೀತಿ ಮಾಡೋದು. ಇದೆಲ್ಲ ಟ್ರೆಡಿಷ್ನಲ್ ಆಗಿ ಮಾಡೋಕ್ಕೆ ಮುದ್ದೆ ಬರದೇ ಇದ್ದವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಫಸ್ಟೇ ಲೋ ಫ್ಲೇಮ್ನಲ್ಲಿ ಹಿಟ್ಟನ್ನು ಗಂಟಿಲ್ಲದೆ ಇರೋ ರೀತಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ನೀರನ್ನು ಚುಮುಕ್ಸ್ಬೇಕು. ಯಾಕೆಂದರೆ ನಾವು ಚೆನ್ನಾಗಿ ಬೇಯಿಸ್ಬೇಕಲ್ವ, ಬೇಯಿಸಿದಾಗ ಅದು ಮೇಲೆ ಡ್ರೈ ಆಗಬಾರ್ದು ಅಂತ. ಒಂದು 2-3 ಮಿನಿಟ್ಸ್ ಲೋ ಫ್ಲೇಮ್ನಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಟ್ರೆ ತುಂಬಾ ಚೆನ್ನಾಗಿ ಅರಳ್ಕೊಂಡಿರುತ್ತೆ. ಮುದ್ದೆನೂ ಸಹ ಒಳಗಡೆ ಎಲ್ಲ ನಾವು ಚೆನ್ನಾಗಿ ಬೇಯಿಸ್ತೀವಲ್ವ, ಬೆಂದಂಗೆ ತುಂಬಾ ಚೆನ್ನಾಗಿ ಪ್ಯಾನ್ಗೂ ಸಹ ಅಂಟೋದಿಲ್ಲ. ಆ ರೀತಿ ಮುದ್ದೆ ರೆಡಿ ಆಗುತ್ತೆ. ಸಾಫ್ಟ್ ಮುದ್ದೆ, ಸ್ವಲ್ಪನೂ ಗಂಟಿರಲ್ಲ, ಸಖತ್ತಾಗಿರುತ್ತೆ ಮಾತ್ರ. ರಾಗಿ ಮುದ್ದೆ ಇತ್ತೀಚೆಗೆ ಡೈಲಿ ರಾತ್ರಿ ಹೊತ್ತು ಮಾಡ್ತಾಯಿದ್ದೀನಿ. ಹಿತೈಷ್ಗಾಗಿರ್ಬೋದು, ಪ್ರದೀಪ್ಗಾಗಿರ್ಬೋದು. ನಾನು ಸಂಜೆ ಹೊತ್ತು ರಾಗಿ ಮುದ್ದೆನೇ ತಿಂತಾಯಿದ್ದೀನಿ. ವಾರದಲ್ಲಿ 3 ದಿನ ಈ ರೀತಿ ಮೆಂತ್ಯ ಮುದ್ದೆನ ತಿಂದರೆ ತುಂಬಾ ಒಳ್ಳೆಯದು. ಇದರಲ್ಲಿ ರಾಗಿ ಹಾಕಿರಲ್ಲ, ಬದಲಾಗಿ ಗೋಧಿ, ಅಕ್ಕಿ, ಕಪ್ಪು ಉದ್ದಿನಕಾಳು ಮತ್ತು ಮೆಂತ್ಯ ಇವಿಷ್ಟನ್ನು ಹದವಾಗಿ ಹುರಿದು ಮಿಲ್ ಮಾಡಿಸಿರೋ ಅಂಥ ಪೌಡರ್ನಲ್ಲಿ ಮಾಡುವಂಥ ಮುದ್ದೆ ಇದು. ಸಾಮಾನ್ಯ ಇದನ್ನು ಬೆಲ್ಲ
ಬೆಲ್ಲ ಹಾಕ್ಕೊಂಡು ಸಿಹಿ ಮುದ್ದೆ ಮಾಡ್ಕೋತಾರೆ. ನನಗೆ ಸಿಹಿ ಮುದ್ದೆ ಅಷ್ಟಾಗಿ ಇಷ್ಟ ಆಗಲ್ಲ, ಹಾಗಾಗಿ ನಾನು ಉಪ್ಪನ್ನು ಹಾಕಿ ನಾರ್ಮಲ್ ಮುದ್ದೆ ಥರನೇ ಮಾಡ್ಕೊಂಡಿದ್ದೀನಿ. ಸೊ ಮುದ್ದೆ ಹದ ನೋಡ್ಬೋದು ನೀವು, ಸಖತ್ತಾಗಿದೆ. ಮೆಂತ್ಯ ಹಾಕಿರ್ತೀವಿ, ಎಲ್ಲಿ ಕಹಿ ಇರುತ್ತೋ ಅಂತ ಅಂತೂ ಖಂಡಿತ ಅಂದ್ಕೋಬೇಡಿ. ಕಹಿ ಇದ್ದಷ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಟೇಸ್ಟ್ ವೈಸಲ್ಲೂ ನಿಮಗೆ ಸ್ವಲ್ಪ ಕಹಿ ಅಂತ ಅನಿಸುತ್ತೆ, ಬಟ್ ತುಂಬ ಕಹಿ ತಿನ್ನೋದಕ್ಕೆ ಆಗಲ್ಲ ಅನ್ನೋ ರೀತಿ ಅಂತೂ ಖಂಡಿತ ಇಲ್ಲ. ಡೈರೆಕ್ಟಾಗಿ ನೀವು ತುಪ್ಪ ಜೊತೆನೂ ಸಹ ತಿನ್ಕೋಬೋದು, ಅಥವಾ ಈ ರೀತಿ ಹಸಿ ಕಾಳಿನ ಸಾರು ಯಾವುದಾದ್ರೂ ಸಾಂಬಾರು ಜೊತೆನಾದರೂ ಸಹ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮುದ್ದೆ ಕನ್ಸಿಸ್ಟೆನ್ಸಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು, ತೆಳು ಅಥವಾ ಗಟ್ಟಿ ಹೇಗೆ ಬೇಕಾದ್ರೂ ಮಾಡ್ಕೋಬೋದು. ಬಟ್ ಮುದ್ದೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತುಂಬ ಇಷ್ಟಪಟ್ಟು ನಮ್ಮ ಮನೆಯವ್ರೂ ಸಹ ತಿಂದ್ವಿ, ಆ್ಯಂಡ್ ನಾನು ಸಹ ತುಂಬ ಇಷ್ಟಪಟ್ಟು ತಿಂದೆ. ಇದಂತೂ ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದು. ಸಾಮಾನ್ಯ ಪೀರಿಯಡ್ಸ್ ಟೈಮ್ನಲ್ಲಿ ತುಂಬ ಹೊಟ್ಟೆ ನೋವು ಅಂತ ಅಂತಿರ್ತಾರಲ್ಲ, ತುಂಬ ಮಸಲ್ ಕ್ರ್ಯಾಂಪ್ಸ್ ಬರುತ್ತೆ ಅಂಥವ್ರಿಗೆಲ್ಲ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ವಾರದಲ್ಲಿ ನೀವು 3 ದಿನ ಮೆಂತ್ಯ ಮುದ್ದೆ ತಿಂದರೆ ಸಾಕು, ತುಂಬಾ ನಿಮಗೆ ರಿಸಲ್ಟ್ಸ್ ಸಿಗುತ್ತೆ. ಆ್ಯಂಡ್ ಹೆಣ್ಮಕ್ಳಿಗೆ ಅಂತ ಅಷ್ಟೇ ಅಲ್ಲ, ಗಂಡು ಮಕ್ಳಿಗೂ ಸಹ ತುಂಬಾ ಒಳ್ಳೆಯದು. ಬೋನ್ ಡೆವಲಪ್ಮೆಂಟ್ಗೆ ಆ್ಯಂಡ್ ಕ್ಯಾಲ್ಶಿಯಮ್ ಇಂಪ್ರೂವ್ ಆಗುತ್ತೆ. ಎಲ್ಲರೂ ಸಹ ಸೇವಿಸ್ತಾ ಬನ್ನಿ. ನಾನು ಹಿತೈಷ್ಗೆ ಹೇಳಿದ್ದೆ, ಅವ್ನು ಡೈಲಿ ರಾಗಿ ಮುದ್ದೆ ಮಾಡ್ತೀಯಲ್ಲಮ್ಮ ಅಂತ ಇದ್ದ ನೈಟ್ ಹೊತ್ತು. ಅದಕ್ಕೆ ಸ್ಯಾಟರ್ಡೆ ಸಂಡೇ ಮಾತ್ರ ಮುದ್ದೆ ಮಾಡಲ್ಲ, ಇನ್ನು ಮಿಕ್ಕಿದ ದಿನ ಎಲ್ಲ ಮುದ್ದೆ ತಿನ್ನು, ಸ್ಯಾಟರ್ಡೆ ಸಂಡೇ ನೀನು ಏನು ಕೇಳ್ತೀಯ ಅದನ್ನು ಮಾಡ್ಕೊಡ್ತೀನಿ ನೈಟ್ ಹೊತ್ತು ಅಂತ. ಸೊ ಹಾಗಾಗಿ ಇನ್ನು 2 ದಿನ ಮೆಂತ್ಯ ಮುದ್ದೆ ಮಾಡಿದ್ರೆ ಇನ್ನು ಮಿಕ್ಕಿದ ದಿನ ರಾಗಿ ಮುದ್ದೆ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ರೆಡಿ ಫಾರ್ ಏನೋ ಸೇಲ್ ಅಂತ ಹೇಳ್ಬೋದು. ಫ್ರೆಶ್ ಬ್ಯಾಚ್ ರೆಡಿ ಇದೆ, ತುಂಬಾ ಇಷ್ಟಪಡ್ತೀರಾ ಖಂಡಿತ. ತುಂಬಾ ಪ್ರಿಸರ್ವೇಟಿವ್ಸ್ ಏನೂ ಇಲ್ಲದೇ ಮನೆಯಲ್ಲೇ ತಯಾರು ಮಾಡಿರೋದ್ರಿಂದ ತುಂಬ ಒಳ್ಳೆ ಪ್ರಾಡಕ್ಟ್ಸ್ನ ನಾನು ನಿಮ್ಗಳಿಗೆ ತಲುಪಿಸ್ತಾ ಇದ್ದೀನಿ. ಇದರಲ್ಲಿ ತುಂಬಾ ಐರನ್, ಕ್ಯಾಲ್ಶಿಯಮ್ ಮತ್ತು ವಿಟಮಿನ್ ರಿಚ್ ಆಗಿರುತ್ತೆ. ಸೊಂಟ ನೋವು ತುಂಬ ಬರ್ತಾ ಇದೆ ಅನ್ನೋರ್ಗು ಸಹ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಬಾಣಂತಿಯರಿಗಂತೂ ತುಂಬಾ ಉಪಯೋಗ, ಎದೆ ಹಾಲು ಹೆಚ್ಚಿಸೋದಕ್ಕೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸಾಮಾನ್ಯ ಮೆಂತ್ಯ ಮುದ್ದೆ ಅಂದರೆ ಬಾಣಂತಿಯರಿಗೆ ಮತ್ತು ಮೆಚ್ಯೂರ್ ಆಗಿರೋವಂಥ ಹೆಣ್ಮಕ್ಳಿಗೆ ಮಾತ್ರ ಕೊಡೋದು ಅಂತ ತಪ್ಪು ತಿಳ್ಕೊಬಿಟ್ಟಿರ್ತಾರೆ. ಖಂಡಿತ ಇಲ್ಲ, ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡವ್ರ ತನಕನೂ ನೀವು ವಾರದಲ್ಲಿ 3 ದಿನನಾದರೂ ಈ ಮೆಂತ್ಯ ಮುದ್ದೆನ ಸೇವಿಸಲೇಬೇಕು. ಬೋನ್ ಸ್ಟ್ರೆಂತ್ ಆಗುತ್ತೆ, ಕ್ಯಾಲ್ಶಿಯಮ್ ರಿಚ್ ಇರೋದ್ರಿಂದ, ಐರನ್ ರಿಚ್ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಬೇಗ ಆರ್ಡರ್ ಮಾಡ್ಕೊಳ್ಳಿ. ಫ್ರೆಶ್ ಬ್ಯಾಚ್ ರೆಡಿ ಇದೆ. 7795846794ಗೆ ವಾಟ್ಸಾಪ್ ಮಾಡಿ ಮೆಂತ್ಯ ಮುದ್ದೆ ಹಿಟ್ಟನ್ನು ತೆಗೆಸ್ಕೊಳ್ಳಿ.